ತಾಲೂಕಿನ ಎಂಎಚ್ ಪಟ್ಟಣ ಗೇಟ್ಸ್ ಬಳಿ ತಡರಾತ್ರಿ ಜಿಎನ್ಬಿ ಸ್ಪಿರಿಟ್ಸ್ ಅಂಡ್ ಸ್ಟೇ ಮಾಲೀಕ ಜೆಡಿಎಸ್ ಮುಖಂಡ ಜಿಎನ್ ಬೆಟ್ಟಸ್ವಾಮಿ ಮಗ ಮತ್ತು ಜಿಎನ್ಬಿ ಸ್ಪಿರಿಟ್ಸ್ ಅಂಡ್ ಸ್ಟೇ ಹೋಟೆಲ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಂದ ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿರುತ್ತದೆ. ಹಲ್ಲೆಗೊಳಗಾದ ಯುವಕ ಯಶವಂತ ಸ್ನೇಹಿತನ ಜೊತೆ ಹೋಟೆಲ್ಗೆ ಊಟಕ್ಕೆ ಹೋಗಿ ಊಟ ಮುಗಿಸಿಕೊಂಡು ಬರುವಾಗ ಈ ಘಟನೆ ನಡೆದಿದೆ. ಜಿಎನ್ಬಿ ಸ್ಪಿರಿಟ್ಸ್ ಅಂಡ್ ಸ್ಟೇ ಎದುರು ಕ್ಷುಲ್ಲಕ ಕಾರಣಕ್ಕೆ ದಲಿತ ಯುವಕನಿಗೆ ಕಬ್ಬಿಣದ ರಾಡ್ಗಳಿಂದ ಹಲ್ಲೆ ಮಾಡಿದ ಪರಿಣಾಮ ಯುವಕನಿಗೆ ಕೈ ಮೂಳೆ ಮುರಿದು ಹಾಗೂ ಕಾಲಿಗೆ ಬಲವಾದ ಪೆಟ್ಟು ಬಿದ್ದಿದೆ. ಮೈ ಮೇಲಿನ ಬಾಸುಂಡೆಗಳು ಬಂದಿವೆ. ಹಲ್ಲೆ ಮಾಡಿದ ಜೆಡಿಎಸ್ ಮುಖಂಡನ ಮಗ ಯುವಕನನ್ನ ರಾತ್ರಿ ತನ್ನ ಕಾರಿನಲ್ಲಿ ಕರೆದುಕೊಂಡು ಬಂದು ಗುಬ್ಬಿಯಲ್ಲಿ ಬಿಟ್ಟು, ದಲಿತರು ನೀವು ನಮ್ಮನ್ನ ಏನು ಮಾಡೋದಿಕ್ಕಾಗೋದಿಲ್ಲ, ನಮ್ಮ ಅಪ್ಪ MLA ಕ್ಯಾಂಡಿಡೇಟ್, ನಮ್ಮನ್ನ ನೀವೇನು ಮಾಡೋಕ್ಕಾಗಲ್ಲ ಎಂದು ಧಮಕಿ ಹಾಕಿದ್ದಾನೆ. ಯುವಕ ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಗುಬ್ಬಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ವರದಿ ಸತೀಶ್, ಗುಬ್ಬಿ. ಯಶವಂತ್ ಅಂತ ನಿನ್ನೆ ನೈಟು ನಾನು ಫ್ರೆಂಡ್ ಬರ್ತಡೇ ಹೋಗ್ತಿದ್ದೆ. ಫ್ರೆಂಡ್ ಬರ್ತಡೆಯಿಂದ ಮುಗಿಸ್ಕೊಂಡು ಬರ್ಬೇಕಾದ್ರೆ ಪಟ್ಟಣದ ಗೇಟ್ ಹತ್ರ ಬಾರಿ ಐತೆ. ಬರ್ಬೇಕಾದ್ರೆ ಮೊನ್ನೆ ದಿವಸ ಕಾಲೊಂದಿರ್ತೇನೋ ಜಗಳ ಆಗಿತ್ತಂತೆ. ತಿರ್ಗ ನಾನು ಬರ್ಬೇಕಾದ್ರೆ ನಾನು ಕಾಲೊಂದು ಹೊಡೆದ ಅಂತ ಅಂದ್ಕೊಂಡು ನನಗೂ ಸಿಕ್ಕಾಪಟ್ಟೆ ಹೊಡೆದು, ಕಾರಲ್ಲೂ ಹೊಡೆದು, ಅವರು ಹೋಟ್ಲು ಮುಂದೆ ಕರ್ಕೊಂಬಂದು ಹೋಟ್ಲಲ್ಲೂ ಹೊಡೆದು, ಆಮೇಲೆ ಅವರು 25 ಜನ ಹುಡುಗರು ಕೈ ಬಿಟ್ಟು ಅವ್ರನ್ನೂ ಹೊಡೆಸಿ ರಾಡ್ಗಳೆಲ್ಲ ಹೊಡೆದು ಶಿಕ್ಷರು ಸ್ವಾಮಿ ಮಗ ಹರೀಶ, ಆಮೇಲೆ ನವೀನ, ಆಮೇಲೆ ಇದ್ದಾರೆ ಅವರು ಹುಡುಗರು. ಎಷ್ಟು ಜನ ಇದ್ರು ಒಟ್ಟು? ಅಣ್ಣ 25 ಜನ ಇದ್ರು. ನಿನ್ನ ಒಬ್ಬನ ಮೇಲೆ ಅಟ್ಯಾಕ್ ಮಾಡಿದ್ರೆ ಇನ್ನು ಯಾರಾದ್ರು ನನ್ನ ಜೊತೆಲಿ? ನಾನು ಒಬ್ಬನ ಮೇಲೆ ಅಟ್ಯಾಕ್ ಮಾಡಿದ್ರು. ನನ್ನ ಜೊತೆ ಇನ್ನೊಬ್ಬ ಹುಡುಗ ಇದ್ದ. ಆ ಹುಡುಗ ನೋಡಿದ್ರೆ ಎದ್ಕೊಂಡು ಹೋಗೋದ. ನಾನು ನನ್ನ ಫ್ರೆಂಡು ಪಟ್ಟಣಕ್ಕೆ ಊಟಕ್ಕೆ ಹೋಗಿದ್ವಿ. ಹೋಟ್ಲಿಗೆ ಬೆಟ್ಟಮ್ಮನವ್ರ ಹೋಟ್ಲಿಗೆ ಊಟಕ್ಕೆ ಹೋಗಿದ್ವಿ. ಅವರು ನೀವು ಮಾಡಿದ್ರು ನನ್ನ ಮಕ್ಕಳು ಹೆಂಗೋ ಗೊತ್ತಿರೋ ಹೋಟ್ಲೊಳಗೆ ಹೆಂಗೋ ಬಿಟ್ಕೊಂಡಿದ್ವಿ, ಬಿಟ್ಕೊಬೇಕು ನಿಮ್ಮನ್ನ ಹೋಗೋತ್ತಿಲ್ಲ ಹಂಗೆ ಹೆಂಗೆ ಅಂತ. ನಾವು ಯಾಕಣ ಅಂತ ಕೇಳಿದ್ವಿ. ಅವರು ಯಾಕೆ ಅಂತ ನಮ್ಮನ್ನು ಕೇಳ್ತೀನೋ ಅಂತ ನನಗೆ ಮಾತಾಡ್ತೀನೋ ಮಾಡಿ ಕೂಳೆ ಮಗನೇ ನನಗೆ ಅವ್ರಿಗೆ ಕಾಲದ ಕಡೆ ಹಾಕೊಂಡು ಚೆನ್ನಾಗಿ ರಾಡ್ ತಗೊಂಡು ಚೆನ್ನಾಗಿ ಹೊಡೆದು, ತಿರ್ಗಾ ರಾಡೆಲ್ಲ ತಗೊಂಡು ಚೆನ್ನಾಗಿ ಹೊಡೆದು, ತಿರ್ಗಾ ಹೋಟ್ಲ ಹತ್ರ ಅವ್ರ ಹುಡುಗರನ್ನೆಲ್ಲ ಕರೆಸಿ ಚೆನ್ನಾಗಿ ಹೊಡೆದು, ಕೂಳೆ ಮಗನೇ ಇನ್ನೊಂದ್ಸತಿ ನೀವು ಕಾಣಿಸ್ಕೊಬಾರ್ದು ಅಂತ ಹೇಳಿ, ಯಾರೇನೋ ಕಿತ್ಕೊಳಕ್ಕಾಗ ನಿಮ್ಮದು ಮಾದಿಗ ಸಂಘ ಇದ್ದರೆ ಏನಾಗಬೇಕು, ನಿಮ್ಮ ಅಂಬೇಡ್ಕರ್ ಸಂಘ ಇದ್ದರೆ ಏನಾಗಬೇಕು, ಯಾವ ಸಂವಿಧಾನ ಇದ್ದರೆ ಏನಾಗಬೇಕು, ನಮ್ಮದೇ ಕಾರಣ ನಡೆಯೋದು ಅಂತ ಹೇಳಿ ನಮ್ಮ ಅಪ್ಪ MLA ಕ್ಯಾಂಡಿಡೇಟ್ ಏನು ಕಿತ್ಕೊ ಹೋಗ್ರಿ, ನೀವು ರಾತ್ರಿ ಮಾಡಿರಿ, ಇಲ್ಲಾಂದರೆ ನಿಮಗೆ ಸರಿ ಇರಲ್ಲ, ಮುಂದಕ್ಕೆ ಯಾರ ಕಾರಣ ಏನಾದರೂ ಹೇಳ್ತಾರೆ ಅಂತ ಅಂದರು. ಅಲ್ಲಿ ರೋಡ್ ಬಗ್ಗೆ ನಾನು ಎಷ್ಟು ಹೋಗಿ ನೋಡ, ನನಗೆ ಪ್ರಜ್ಞೆನೇ ಇರಲಿಲ್ಲ. ತಿರ್ಗಾ ನನ್ನ ಸ್ನೇಹಿತನಿಗೆ ಫೋನ್ ಮಾಡ್ಕೊಂಡು ಅವನಿಗೆ ಹೇಳಿದ್ದಕ್ಕೆ ಅವನು ಇವಾಗ ಕರ್ಕೊಂಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾನೆ. ಕಾಲು ಫುಲ್ಲು ಮುರಿದೋಗೈತೆ, ಕೈಯೂ ಅಷ್ಟೇ ಫುಲ್ಲು ಫ್ರ್ಯಾಕ್ಚರ್ ಆಗೈತೆ, ಮೂಳೆಲ್ಲ ಮುರಿದೋಗೈತೆ, ಮಾತಾಡೋಕ್ಕೆ ಆಗ್ತಿಲ್ಲ. ನನ್ನ ಕೈಲಿ ಬೆನ್ನೆಲ್ಲ ಫುಲ್ಲು ಕಬ್ಬೆ ಬಂದಿದೆ, ಆಡೋಕ್ಕೆ ಫುಲ್ಲು ಆಗಿದೆ. ನನಗೆ ಎದ್ದು ಓಡಾಡೋಕ್ಕೂ ನನಗೆ ಶಕ್ತಿ ಇಲ್ಲ. ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ, ಕೈಯೆಲ್ಲ ಮುರಿದೋಗೈತೆ, ಎದ್ದು ಓಡಾಡೋಕ್ಕೆ ನನಗೆ ಶಕ್ತಿ ಇಲ್ಲ. 6 ತಿಂಗಳವರೆಗೂ ನನಗೆ ಎದ್ದು ಆಚೆ ಕಡೆನೇ ಹೋಗೋಕ್ಕಾಗಲ್ಲ. ದಲಿತನ ಸಾಲ ಪ್ರದೇಶ ಸುರಾಜ್ ಮಾತಾಡೋದು ಏನಿಲ್ಲ. ದಿನನಿತ್ಯ ದಲಿತರಿಗೆ ದೌರ್ಜನ್ಯ ಮಾಡ್ಕೊಂಡು ಪ್ರಭಾವಿಗಳು ಹೊಡ್ಕೊಂಡು ಡೈಲಿ ಬರ್ತಾನೆ ಅವರೇ. ಇದ್ರ ಬಗ್ಗೆ ನಾವು ಸೂಕ್ತ ಕ್ರಮ ಹೇಳ್ತಾ ಇದ್ದೀವಿ. ಕಾನೂನು ಕ್ರಮ ಕೈಗೊಳ್ತಾನೆ ಇಲ್ಲ. ಇದ್ರ ಬಗ್ಗೆ ಪರಮೇಶ್ವರ್ ಸಾಹೇಬ್ರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಆಮೇಲೆ ಪರಮೇಶ್ವರ್ ಸಾಹೇಬ್ರೆ, ನಿಮ್ಮ ಜಿಲ್ಲೆಯಲ್ಲಿ ಈ ಥರ ಆಗ್ತಾಯಿದೆ, 7-8 ಕೇಸ್ ಆಗಿದೆ ಸ್ವಾಮಿ, ನೀವು ಸೂಕ್ತ ಕ್ರಮ ಕೈಗೊಳ್ತಿಲ್ಲ. ಇದ್ರ ಬಗ್ಗೆ ನೀವು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಡಿಪಾರ್ಟ್ಮೆಂಟ್ಗೆ ಹೇಳ್ಬೇಕು. ನೀವು ದಿನನಿತ್ಯ ದಲಿತರಿಗೆ ಕಗ್ಗೊಲೆ ಮಾಡ್ತಾವ್ರೆ, ಬಡಿತಾ ಇದ್ದಾರೆ, ಯಾರು ಕೇಳೋಲ್ಲ ಸಮಯ. ಹಂಗಾಗಿ ನಿಮ್ಮ ಹತ್ರ ಕೇಳ್ಕೊಂಡು ವಿನಂತಿ ಏನಂದರೆ, ದಲಿತರಿಗೆ ಮೋಸ ಆಗ್ತಾಯಿದೆ. ಇದ್ರ ಬಗ್ಗೆ ಸೂಕ್ತ ಕ್ರಮ ಮಾಲೀಕರಾದ ಬೆಟ್ಟಸ್ವಾಮಣ್ಣವ್ರ ಮಗನಾದ ಹರೀಶು, ನವೀನು ತಿಳ್ಕೊಂಡು ನಮ್ಮ ದಲಿತ ಹುಡುಗಂಗೆ ರಾತ್ರಿ ಎಲ್ಲ ಕಾರಲ್ಲಿ ಹೊಡೆದಿದ್ದಾರೆ, ಓಡಲೆಲ್ಲ ಹೊಡ್ಕೊಂಡು ಕರ್ಕೊಂಡು ಬಿಸಾಕಿದ್ದಾರೆ, ಯಾರೂ ಕೇಳೋದಿಲ್ಲ ಅಂತ ಹೇಳಿ ಇದು ಮಾಡಿದ ಸಮಯ. ಇದ್ರ ಬಗ್ಗೆ ಪರಮೇಶ್ವರ ಸಾಹೇಬರು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇದಾಗಿ 10ನೇ ಸ್ವಾಮಿದು ಪರಮೇಶ್ವರ ಸಾಹೇಬ್ರೆ, ನಿಮ್ಗೆ ಹೇಳ್ತಾ ಇದ್ದೀವಿ, ನಮ್ಮನ್ನು ದಲಿತರನ್ನ ನೀವು ಇದ್ದೀರಾ ಅಂತೇಳಿ ನಾವು ಧೈರ್ಯವಾಗಿದ್ದೀವಿ ಸ್ವಾಮಿ. ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ನಿಮ್ಮಲ್ಲಿ ವಿನಂತಿ.